ಶಿವಮೊಗ್ಗದ ತುಂಗಾ ನದಿಯ ದಂಡೆಯ ಮೇಲೆ ಸೂರ್ಯ ಮುಳುಗುತ್ತಿದ್ದ ಸಜೆ 16 ಹರೆಯದ ಆನಂದ ಮುಖ ಸಣ್ಣಗೆ ಮಾಡಿಕೊಂಡು ಕುಳಿತಿದ್ದ. ಅದನ್ನು ಗಮನಿಸಿದ ಅವನ ಪಕ್ಕದಲ್ಲೇ ಇದ್ದ ಊರಿನ ಹಿರಿಯ ಅಣ್ಣ ಶಂಕರಣ್ಣ, ಏನೋ ಆನಂದ, ಯಾಕೋ ಮುಖ ಒಣಗಿಸಿಬಿಟ್ಟಿದ್ದೀಯ ಅಂದರು. ಆನಂದ ತಡಬಡಾಯಿಸುತ್ತ, ಅದು ಶಂಕರಣ್ಣ. ರಾತ್ರಿ ನಿದ್ದೆಲಿ ನನಗೆ ಗೊತ್ತಿಲ್ಲದೆ ದೇಹದ ದ್ರವ ಹೊರಗೆ ಹೋಗ್ತಿದೆ. ಇದೇನಾದ್ರೂ ದೊಡ್ಡ ಕಾಯಿಲೆನಾ? ಮನಸ್ಸಿಗೆ ಬಾಳ ಆತಂಕ ಆಗ್ತಿದೆನ್ನ ಅಂದ. ಅದಕ್ಕೆ ಶಂಕರಣ್ಣ ನಸುನಗುತ್ತಾ, ಅಯ್ಯೋ ಮಗನೇ, ಇದೇನು ದೊಡ್ಡ ಗಂಡಾಂತರ ಅಲ್ಲ, ಕಾಯಿಲೇನೂ ಅಲ್ಲ. ನಿನ್ನ ದೇಹ ಗಟ್ಟಿಮುಟ್ಟಾಗಿದೆ, ನಿನ್ನ ಒಳಗಿನ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡ್ತಿವೆ ಅನ್ನೋದಕ್ಕೆ ಇದೆ ಸಾಕ್ಷಿ. ರಾತ್ರಿ ಯಾವುದೋ ಒಂದು ಸಿಹಿ ಕನಸು ಬಿದ್ದಾಗ ಹೀಗಾಗೋದು ತೀರಾ ಸಹಜ, ಇದಕ್ಕೆ ಹೆದರಬಾರದು ಅಂದರು. ಶಂಕರಣ್ಣ ಮುಂದುವರಿಸುತ್ತಾ, ನೋಡು ಆನಂದ, ಗಂಡು ಮಕ್ಕಳು ದೊಡ್ಡವರಾಗುತ್ತಿದ್ದಂತೆ ಅವರ ದೇಹದಲ್ಲಿ ಉತ್ಪತ್ತಿಯಾಗುವ ಗ್ರಂಥಿಗಳು ಕೂಡ ಬೆಳೆಯುತ್ತವೆ. ನಮ್ಮ ದೇಹದ ನಿಯಮದಂತೆ ಒಳಗಡೆ ಕೆಲವು ನೈಸರ್ಗಿಕ ದ್ರವಗಳು ಮತ್ತು ಜೀವಕೋಶಗಳು ಸೃಷ್ಟಿಯಾಗ್ತಾ ಇರುತ್ತವೆ. ಹಾಗೆ ಸೃಷ್ಟಿಯಾದದ್ದು ಹೊರಗೆ ಹೋಗಬೇಕಲ್ಲವೇ? ಅಲ್ಲಿಗೇನಾದರೂ ತಡೆದು ನಿಲ್ಲಿಸೋಕೆ ಅಣೆಕಟ್ಟು ಕಟ್ಟಿದ್ದಾರಾ? ಇಲ್ಲ ತಾನೇ. ಹಾಗಾಗಿ ದೇಹದಲ್ಲಿ ಹೆಚ್ಚಾದಾಗ ಅದು ತಾನಾಗಿಯೇ ಹೊರಗೆ ಹೋಗುತ್ತದೆ. ಇದನ್ನೇನೋ ರೋಗ ಅಂದುಕೊಂಡು ಕಣ್ಣು ಕುಸಿಯುತ್ತೆ, ಮೈಕೈ ಕರಗುತ್ತೆ, ಅಥವಾ ಇದೊಂದು ಪಾಪದ ಕೆಲಸ ಅಂದುಕೊಂಡರೆ ಹೆಂಗೆ ಹೇಳು? ಜನರಿಗೆ ಇದರ ಹಿಂದಿನ ನಿಜವಾದ ವೈಜ್ಞಾನಿಕ ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷ್ಯರು, ಲಕ್ಷ್ಮೀ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ರಘುನಂದನ್ ಭಟ್. ವಿದ್ಯೆ, ಉದ್ಯೋಗ, ವ್ಯಾಪಾರ, ಆರೋಗ್ಯ, ಶತ್ರುಕಾಟ, ಮಕ್ಕಳ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಸತಿಪತಿ ಕಲಹ, ಸ್ತ್ರೀ ಪುರುಷ ವಶೀಕರಣ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಕೋರ್ಟ್ ಕಚೇರಿ ಯಾವುದೇ ಕೆಲಸವಿರಲಿ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಇನ್ನು ನಿಮ್ಮ ಕಠಿಣ ಮತ್ತು ಘೋರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ರಘುನಂದನ್ ಭಟ್. 9972230030 997722300030. ಸಂಗತಿ ಗೊತ್ತಿಲ್ಲದೆ ಇರೋದಕ್ಕೆ ಇಷ್ಟೊಂದು ಗಾಬರಿ, ಆತಂಕ ಪಡೋದು. ದೇಹದ ಬೇರೆ ಸಹಜ ಕ್ರಿಯೆಗಳ ತರಾನೇ ಇದು ಒಂದು. ನಮ್ಮ ಕಣ್ಣಲ್ಲಿ ನೀರು ಬರಲ್ವಾ? ಮೈಯಲ್ಲಿ ಬೆವರು ಬರಲ್ವಾ? ಬಾಯಲ್ಲಿ ಜೊಲ್ಲು, ಆಮೇಲೆ ಮೂತ್ರ ವಿಸರ್ಜನೆ ಆಗಲ್ವಾ? ಅದೇ ರೀತಿ ದೇಹದಲ್ಲಿ ಕೆಲವು ನೈಸರ್ಗಿಕ ರಸಗಳು ಉತ್ಪತ್ತಿಯಾಗುತ್ತವೆ ಮತ್ತು ಅವು ಹೊರಗೆ ಹೋಗಲೇಬೇಕು. ದೇಹದ ಪ್ರತಿಕ್ರಿಯೆಗೂ ಒಂದೊಂದು ಉದ್ದೇಶ ಇರುತ್ತೆ ಮಗನೇ. ನಾವೇನು ಮಾಡ್ತೀವಿ ಅಂದರೆ ಇದನ್ನ ಪ್ರೀತಿ, ಮದುವೆ, ಸಂಸಾರ ಅಥವಾ ಯಾವುದೋ ತರಲೆ ವಿಷಯಗಳಿಗೆ ಮುಡಿಪು ಮಾಡಿ ನೋಡುವುದರಿಂದ ಇದೊಂದು ದೊಡ್ಡ ತಪ್ಪು ಅಥವಾ ಪಾಪದ ಕೆಲಸದಂತೆ ಕಾಣುತ್ತದೆ. ಆದರೆ ನಿಸರ್ಗದ ನಿಯಮದಂತೆ ನೋಡಿದರೆ ಹೆಚ್ಚಾದದ್ದು ಹೊರಗೆ ಹೋಗುತ್ತಿದೆ ಅಷ್ಟೇ. ಹದಿಹರೆಯದ ವಯಸ್ಸಿಗೆ ಬಂದಾಗ ಇಂತಹ ಹಂತಗಳು ಪ್ರತಿಯೊಬ್ಬರ ಜೀವನದಲ್ಲೂ ಬರುತ್ತವೆ. ನಮಗೆ ಒಬ್ಬರನ್ನು ನೋಡಿದಾಗ ಒಂದು ರೀತಿಯ ಆಕರ್ಷಣೆ, ಒಲವು ಮೂಡುವುದು ತೀರಾ ಸಹಜ. ಈ ದೈಹಿಕ ಆಕರ್ಷಣೆ ಮತ್ತು ಮನಸ್ಸಿನ ಬದಲಾವಣೆಗಳು ಒಂದೊಂದು ವಯಸ್ಸಿನಲ್ಲಿ ಶುರುವಾಗುತ್ತವೆ. ಕೆಲವರಿಗೆ 15 ವಯಸ್ಸಿನ ಒಳಗೆ ಇವುಗಳ ಬಗ್ಗೆ ಪೂರ್ತಿ ತಿಳುವಳಿಕೆ ಇಲ್ಲದಿದ್ದರೂ ಮನಸ್ಸಿನಲ್ಲಿ ಇಂತಹ ಭಾವನೆಗಳು ಚಿಗುರೊಡೆಯುತ್ತವೆ. ಈ ವಯಸ್ಸಿನಲ್ಲಿ ನಮ್ಮ ದೇಹದಲ್ಲಿ ಆಗುವ ಹಾರ್ಮೋನುಗಳ ಅಂದರೆ ನೈಸರ್ಗಿಕ ರಸದೂತಗಳ ಪ್ರಭಾವದಿಂದಾಗಿ ನಮಗೆ ಹೀಗೆಲ್ಲ ಅನಿಸುತ್ತದೆ. ಇದು ನಾವು ಮಾಗಿದ ಮನುಷ್ಯರಾಗುತ್ತಿದ್ದೇವೆ ಅನ್ನೋದಕ್ಕೆ ಸಂಕೇತ. ನಾಳೆ ದಿನ ನಮಗೊಬ್ಬರು ಇಷ್ಟವಾಗಬೇಕು, ಅವರ ಜೊತೆ ಸಂಸಾರ ನಡೆಸಬೇಕು, ಮುಂದಿನ ತಲೆಮಾರು ಬೆಳೆಯಬೇಕು ಅಂದರೆ ಪ್ರಕೃತಿಯೇ ನಮ್ಮಲ್ಲಿ ಇಂತಹ ಆಕರ್ಷಣೆಯನ್ನು ತುಂಬಿ ಕಳುಹಿಸಿರುತ್ತದೆ. ಗಂಡು ಮಕ್ಕಳಲ್ಲಿ ಈ ಜೀವಕೋಶಗಳು ಯಾವಾಗ ಉತ್ಪತ್ತಿಯಾಗಲು ಶುರುವಾಗುತ್ತವೆ ಗೊತ್ತಾ? ಸುಮಾರು 11ರಿಂದ 14 ವರ್ಷದ ವಯಸ್ಸಿನ ಆಸುಪಾಸಿನಲ್ಲಿ ಇವು ರೂಪುಗೊಳ್ಳಲು ಆರಂಭಿಸುತ್ತವೆ. ಅಂದ ತಕ್ಷಣ ಎಲ್ಲರಿಗೂ 11ನೇ ವರ್ಷಕ್ಕೆ ಶುರುವಾಗಬೇಕು ಅಂತೇನೂ ಇಲ್ಲ. ಮಕ್ಕಳ ಆರೋಗ್ಯ ಮತ್ತು ದೈಹಿಕ ಬೆಳವಣಿಗೆಗೆ ತಕ್ಕಂತೆ ಈ ವಯಸ್ಸು ಸ್ವಲ್ಪ ಮುಂಚೆ ಅಥವಾ ತಡವಾಗಬಹುದು. ಪ್ರತಿಯೊಬ್ಬರ ದೇಹದ ಶಕ್ತಿ ಮತ್ತು ಗಂಡುತನವನ್ನು ನಿರ್ಧರಿಸುವ ಟೆಸ್ಟೋಸ್ಟೆರಾನ್ ಎಂಬ ನೈಸರ್ಗಿಕ ಹಾರ್ಮೋನ್ ಉತ್ಪತ್ತಿಯಾಗುವ ಆಧಾರದ ಮೇಲೆ ಇದು ಬದಲಾಗುತ್ತದೆ. ಅದೇ ಹೆಣ್ಣುಮಕ್ಕಳ ವಿಷಯಕ್ಕೆ ಬಂದರೆ ಅವರ ದೇಹದಲ್ಲೂ ತಿಂಗಳಿಗೊಮ್ಮೆ ನೈಸರ್ಗಿಕವಾಗಿ ಬಿಡುಗಡೆಯಾಗುವ ಪ್ರಕ್ರಿಯೆ ನಡೆಯುತ್ತದೆ. ಅದು ನಮಗೆಲ್ಲರಿಗೂ ತಿಳಿದಿರುವ ವಿಷಯವೇ ಆಗಿದೆ. ಆದರೆ ಹೆಣ್ಣುಮಕ್ಕಳಲ್ಲಿ ತಿಂಗಳಿಗೆ ಒಂದೇ ಒಂದು ಜೀವಕೋಶ ಬಿಡುಗಡೆಯಾದರೆ ಗಂಡುಮಕ್ಕಳ ದೇಹದ ಕಥೆಯೇ ಬೇರೆ. ಗಂಡಸರ ಗ್ರಂಥಿಗಳಲ್ಲಿ ಈ ಜೀವಕೋಶಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ನಿರಂತರವಾಗಿ ಉತ್ಪತ್ತಿಯಾಗುತ್ತಲೇ ಇರುತ್ತವೆ. 1 ಮಿಲಿ ಲೀಟರ್ನಷ್ಟರಲ್ಲಿ 15ರಿಂದ ಹಿಡಿದು 100 ದಶಲಕ್ಷದಷ್ಟು ಜೀವಕೋಶಗಳು ಇರುತ್ತವೆ. ಚಿಕ್ಕ ವಯಸ್ಸಿನಲ್ಲಿ ಇದು ಸಣ್ಣ ಪ್ರಮಾಣದಲ್ಲಿದ್ದರೆ 14ರಿಂದ 18 ವರ್ಷ ದಾಟುತ್ತಿದ್ದಂತೆ ಇದರ ಉತ್ಪಾದನೆ ದೇಹದಲ್ಲಿ ಬಹಳ ಹೆಚ್ಚಾಗುತ್ತದೆ. ಹಾಗೆ ಹೆಚ್ಚಾದದ್ದು ದೇಹದಲ್ಲೇ ಉಳಿದುಕೊಳ್ಳಲು ಸಾಧ್ಯವೇ ಇಲ್ಲ ತಾನೇ?
ದೇಹದ ಮುಖ್ಯ ಗ್ರಂಥಿಯಾದ ಪ್ರೋಸ್ಟೇಟ್ ಮತ್ತು ಅದರ ಸುತ್ತಮುತ್ತಲಿರುವ ಇತರ ಸಣ್ಣ ಗ್ರಂಥಿಗಳು ಕೆಲವು ದ್ರವಗಳನ್ನು ಉತ್ಪತ್ತಿ ಮಾಡುತ್ತವೆ. ಇವೆಲ್ಲವೂ ಒಟ್ಟಿಗೆ ಸೇರಿದಾಗ ಆ ಜೀವಕೋಶಗಳು ದೇಹದಿಂದ ಹೊರಬರಲು ಸಿದ್ಧವಾಗುತ್ತವೆ. ಸಾಮಾನ್ಯವಾಗಿ ಮದುವೆಯಾದ ಗಂಡಿಗೆ ತನ್ನ ಸಂಗಾತಿಯ ಮೇಲಿರುವ ಪ್ರೀತಿಯಿಂದ ಇದು ಸಹಜವಾಗಿ ಹೊರಹೋಗುತ್ತದೆ. ಇನ್ನು ಕೆಲವು ಹುಡುಗರು ಈ ಹದಿಹರೆಯದ ವಯಸ್ಸಿನಲ್ಲಿ ಉಂಟಾಗುವ ವಿಪರೀತ ಭಾವನೆಗಳಿಂದ ತಾವಾಗಿಯೇ ಸ್ವಯಂ ತೃಪ್ತಿಪಟ್ಟುಕೊಳ್ಳುವ ಹಾದಿ ಹಿಡಿಯುತ್ತಾರೆ, ಅವರಲ್ಲೂ ಇದು ಹೊರಹೋಗುತ್ತದೆ. ಆದರೆ ಒಬ್ಬ ಸಾಮಾನ್ಯ ಹುಡುಗನ ಜೀವನದಲ್ಲಿ ಏನಾಗುತ್ತದೆ? ಅವರಿಗೆ ಶಾಲೆ, ಕಾಲೇಜಿಗೆ ಹೋಗುವ ಜವಾಬ್ದಾರಿ ಇರುತ್ತದೆ, ವಿದ್ಯಾಭ್ಯಾಸದ ಒತ್ತಡ ಇರುತ್ತದೆ. 21 ವರ್ಷದವರೆಗೂ ಅಥವಾ ಓದು ಮುಗಿಯುವವರೆಗೂ ಮನೆಯವರು, ಊರಿನವರು ನಮ್ಮನ್ನು ಹೇಗೆ ನೋಡ್ತಾರೆ, ನಾವು ಏನು ಮಾಡ್ತಿದ್ದೀವಿ ಅನ್ನೋ ಕಣ್ಣು ಎಲ್ಲರ ಮೇಲೂ ಇರುತ್ತೆ. ಇದರ ಮಧ್ಯೆ ಮನಸ್ಸಿನಲ್ಲಿ ಇಂತಹ ನೈಸರ್ಗಿಕ ಭಾವನೆಗಳು ಗಿರಕಿ ಹೊಡೆಯುತ್ತಿರುತ್ತವೆ. ಆದರೆ ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವ ಅಥವಾ ಹೊರಹಾಕುವ ಅವಕಾಶ ಸಿಗುವುದಿಲ್ಲ. ಮನೆಯ ಪರಿಸ್ಥಿತಿ, ಧಾರ್ಮಿಕ ಚೌಕಟ್ಟುಗಳು ಅಥವಾ ಹಿರಿಯರ ಕಟ್ಟುಪಾಡುಗಳು ಇದಕ್ಕೆ ಅಡ್ಡಿಯಾಗುತ್ತವೆ. ಹೀಗಾಗಿ ಇವೆಲ್ಲ ತಪ್ಪು ಅಂದುಕೊಂಡು ಮನಸ್ಸನ್ನು ಪೂರ್ತಿಯಾಗಿ ಅದುಮಿಟ್ಟುಕೊಂಡು ಯಾವುದೇ ಚಟುವಟಿಕೆಯಿಲ್ಲದೆ ಸುಮ್ಮನೆ ಕುಳಿತುಕೊಳ್ಳುವ ಹುಡುಗರು ಬಹಳ ಜನ ಇದ್ದಾರೆ. ಆಗ ಏನಾಗುತ್ತೆ? ದೇಹದಲ್ಲಿ ಅತಿಯಾಗಿ ಉತ್ಪತ್ತಿಯಾದ ಜೀವಕೋಶಗಳು ಹೊರಗೆ ಹೋಗಲೇಬೇಕು. ಹಾಗಾಗಿ ರಾತ್ರಿ ಹೊತ್ತು ಯಾವುದೋ ಒಂದು ಸುಂದರ ಕನಸಿನ ಮೂಲಕ ಅದು ಹೊರಗೆ ಹೋಗುತ್ತದೆ. ಇಲ್ಲದಿದ್ದರೆ ಕೆಲವೊಮ್ಮೆ ಮೂತ್ರದ ಜೊತೆಯೂ ಬೆರೆತು ಹೋಗಬಹುದು. ಇದರ ಅರಿವಿಲ್ಲದ ವಯಸ್ಸಿನಲ್ಲಿ ಹುಡುಗರು ಬಹಳ ಗಾಬರಿಯಾಗುತ್ತಾರೆ. ಸರಿಯಾದ ತಿಳುವಳಿಕೆ ಇಲ್ಲದ ಹುಡುಗನಿಗೆ ಇದು ದೊಡ್ಡ ಕಳವಳ ತರುತ್ತದೆ. ಅಯ್ಯೋ, ಬಟ್ಟೆಯನ್ನ ಮನೆಯವರು ನೋಡಿಬಿಟ್ಟರೆ ಏನಂತಾರೆ? ನನ್ನ ನಡತೆ ಸರಿ ಇಲ್ಲ ಅಂದುಕೊಳ್ತಾರಾ? ನನ್ನ ತಪ್ಪಿನಿಂದಲೇ ಹೀಗಾಯ್ತಾ ಅಂತ 100 ಯೋಚನೆಗಳು ತಲೆಯಲ್ಲಿ ಓಡುತ್ತವೆ. ಹದಿಹರೆಯದಿಂದ ಯುವಕರಾಗುವ ಹಂತದಲ್ಲಿ ಹುಡುಗರಿಗಾಗಲಿ ಹುಡುಗಿಯರಿಗಾಗಲಿ ಇಂತಹ ಮಾನಸಿಕ ಒತ್ತಡಗಳು ಕಾಡುವುದು ತೀರಾ ಸಹಜ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮಲ್ಲಿ ಹೆಚ್ಚಿನ ಪೋಷಕರು ಮಕ್ಕಳಿಗೆ ಈ ವಿಷಯಗಳ ಬಗ್ಗೆ ಸರಿಯಾದ ದಾರಿ ತೋರಿಸಲು ಸಂಕೋಚಪಡುತ್ತಾರೆ. ಹೇಗೆ ಮಾತನಾಡಬೇಕು, ಹೇಗೆ ತಿಳಿ ಹೇಳಬೇಕು ಅನ್ನೋದು ಅವರಿಗೆ ಗೊತ್ತಿರಲ್ಲ. ಈಗಿನ ಕಾಲದಲ್ಲಿ ಸ್ವಲ್ಪ ಬದಲಾವಣೆಯಾಗಿದ್ದರೂ ಇಂದಿಗೂ ಅನೇಕ ಪೋಷಕರು ಈ ವಿಷಯದಲ್ಲಿ ಹಿಂದೆ ಉಳಿದಿದ್ದಾರೆ. ಆಗ ಮಕ್ಕಳು ಏನು ಮಾಡ್ತಾರೆ? ತಮ್ಮ ಸ್ನೇಹಿತರನ್ನ ಕೇಳ್ತಾರೆ. ಅಲ್ಲಿ ಅವರಿಗೆ ತಪ್ಪು ಅಥವಾ ದಾರಿ ತಪ್ಪಿಸುವಂತಹ ಮಾಹಿತಿಗಳು ಸಿಗುತ್ತವೆ. ಅದು ಅವರ ಆತಂಕವನ್ನು ಇನ್ನಷ್ಟು ಹೆಚ್ಚು ಮಾಡುತ್ತದೆ. ಕೆಲವು ಸ್ನೇಹಿತರು, ಅಯ್ಯೋ ಹೀಗಾಯ್ತಾ? ಹಂಗಾದ್ರೆ ನಿನ್ನ ಕಣ್ಣು ಕುಸಿದು ಹೋಗುತ್ತೆ, ನಿನಗೇನೋ ರೋಗ ಬಂದಿದೆ ಅಂತ ಹೆದರಿಸಿಬಿಡ್ತಾರೆ. ಆದರೆ ನಿಜ ಸಂಗತಿ ಅದಲ್ಲ. ನಿನ್ನ ದೇಹದ ಗಂಡುತನ ಮತ್ತು ಸಂತಾನೋತ್ಪತ್ತಿಯ ವ್ಯವಸ್ಥೆ ಒಳಗಡೆ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಖಂಡಿತವಾಗಿಯೂ ಇದು ನಿನ್ನ ಆರೋಗ್ಯ ಚೆನ್ನಾಗಿದೆ ಅನ್ನೋದರ ಲಕ್ಷಣ. ಹಾಗಾಗಿ ಇದರ ಬಗ್ಗೆ ಹೆದರುವ ಅವಶ್ಯಕತೆಯೇ ಇಲ್ಲ. ಹೌದು, ಆರಂಭದ ವಯಸ್ಸಿನಲ್ಲಿ ಬಟ್ಟೆಗಳು ಕಲೆಯಾದಾಗ ಸ್ವಲ್ಪ ಮುಜುಗರ ಆಗುವುದು ಸಹಜ. ನಿದ್ದೆಯಿಂದ ಎದ್ದ ತಕ್ಷಣ ಹೋಗಿ ಸ್ವಚ್ಛವಾಗಿ ತೊಳೆದುಕೊಂಡು ಬರುವುದನ್ನು ರೂಢಿ ಮಾಡಿಕೊಳ್ಳಬೇಕು. ಬೆಳಗ್ಗೆ ಎದ್ದಾಗ ಗೊತ್ತಾದರೂ ತಕ್ಷಣ ಹೋಗಿ ನೀಟಾಗಿ ತೊಳೆದುಕೊಳ್ಳಿ. ನಮ್ಮ ಬಟ್ಟೆಗಳನ್ನು ನಾವೇ ಸ್ವಚ್ಛ ಮಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ಅಷ್ಟೇ. ಅದನ್ನ ಬಿಟ್ಟು ಇದರ ಬಗ್ಗೆ ದೊಡ್ಡದಾಗಿ ಚರ್ಚೆ ಮಾಡುವ ಅಗತ್ಯವಿಲ್ಲ. ಸಂಗಾತಿ ಇಲ್ಲದವರಿಗೂ ಅಥವಾ ಯಾವುದೇ ದೈಹಿಕ ಚಟುವಟಿಕೆ ಇಲ್ಲದವರಿಗೂ ಹೀಗಾಗಬಹುದು. ಕೆಲವರು ಕೇಳ್ತಾರೆ, ನನಗೆ ಮದುವೆಯಾಗಿದೆ, ಸಂಸಾರ ಚೆನ್ನಾಗಿದೆ ಅಥವಾ ನಾನು ಪ್ರತಿದಿನ ನನ್ನ ಕೆಲಸಗಳನ್ನು ಮಾಡಿಕೊಳ್ತೀನಿ, ಆದರೂ ಅಪರೂಪಕ್ಕೆ ಹೀಗಾಗುತ್ತಲ್ಲ ಯಾಕೆ ಅಂತ. ಅದೂ ಕೂಡ ದೇಹದಲ್ಲಿ ಹೆಚ್ಚಾದಾಗ ಹೊರಚೆಲ್ಲುವ ಪ್ರಕ್ರಿಯೆಯೇ ಹೊರತು ಬೇರೇನೂ ಅಲ್ಲ. ಇದರ ಹಿಂದಿರುವ ಕಾರಣಗಳು ನಮಗೆ ಭಯ ತರಿಸುವಂಥದ್ದಲ್ಲ. ದೇಹದಲ್ಲಿ ಗಂಡು ಹಾರ್ಮೋನುಗಳು ಚೆನ್ನಾಗಿ ಕೆಲಸ ಮಾಡುತ್ತಿರುವುದರಿಂದ ಹೀಗಾಗುತ್ತದೆ. ಇಲ್ಲದಿದ್ದರೆ ಕೆಲವರು ಸದಾ ಇದೇ ಆಲೋಚನೆಗಳಲ್ಲಿ ಮುಳುಗಿರುತ್ತಾರೆ. ಅದು ಅವರವರ ಮಾನಸಿಕ ಸ್ಥಿತಿ. ಇನ್ನು ಕೆಲವರಿಗೆ ಇಂತಹ ವಿಷಯಗಳಲ್ಲಿ ಅಷ್ಟಾಗಿ ಆಸಕ್ತಿ ಇರಲ್ಲ. ಆದರೆ ಕೆಲವು ಮನುಷ್ಯರು ಬಾಳ ಮೃದು ಮನಸ್ಸಿನವರಾಗಿರುತ್ತಾರೆ. ಯಾವಾಗ ಮನಸ್ಸಿನಲ್ಲಿ ಇಂತಹ ಯೋಚನೆಗಳು ಜಾಸ್ತಿ ಇರುತ್ತವೆಯೋ ಅದು ದೇಹದ ಮೇಲೂ ಪ್ರಭಾವ ಬೀರುತ್ತದೆ. ಮತ್ತೊಂದು ಮುಖ್ಯ ವಿಷಯ ಅಂದರೆ ನಮ್ಮ ನಿದ್ದೆಯ ಕ್ರಮ ಕೂಡ ಇದಕ್ಕೆ ಕಾರಣವಾಗಬಹುದು. ನಿದ್ದೆಯ ಒಂದು ನಿರ್ದಿಷ್ಟ ಹಂತದಲ್ಲಿ ನಮ್ಮ ಅಂಗಾಂಗಗಳಿಗೆ ರಕ್ತದ ಸಂಚಾರ ಹೆಚ್ಚಾಗುತ್ತದೆ. ಆ ಸಮಯದಲ್ಲಿ ಬೀಳುವ ಕನಸುಗಳು ಇಂತಹ ಪರಿಸ್ಥಿತಿಗೆ ಕಾರಣವಾಗುತ್ತವೆ. ಮದುವೆಯಾಗಿದ್ದರೂ ಅಥವಾ ಸಂಗಾತಿ ಇದ್ದರೂ ಕೂಡ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೆ 3-4 ಬಾರಿ ಹೀಗಾದರೆ ಗಾಬರಿ ಪಡುವ ಅಗತ್ಯವಿಲ್ಲ. ಇದು ಸಂಪೂರ್ಣ ಸಹಜ ಮತ್ತು ಆರೋಗ್ಯದ ಲಕ್ಷಣ. ಆದರೆ ಇದು ಯಾವಾಗ ಸಮಸ್ಯೆಯಾಗುತ್ತದೆ ಅಂದರೆ ಪ್ರತಿದಿನವೂ ಇದೇ ರೀತಿ ಆಗುತ್ತಿದ್ದರೆ ಮಾತ್ರ ಯೋಚಿಸಬೇಕು. ಅದರ ಜೊತೆಗೆ ಮೂತ್ರ ವಿಸರ್ಜನೆ ಮಾಡುವಾಗ ಉರಿ ಅಥವಾ ನೋವು ಕಾಣಿಸಿಕೊಂಡರೆ ಗಮನ ಕೊಡಬೇಕು.
ಅದು ಒಳಗಿನ ಗ್ರಂಥಿಗಳಲ್ಲಿ ಅಥವಾ ಮೂತ್ರಕೋಶದಲ್ಲಿ ಆಗಿರುವ ಸಣ್ಣ ಸೋಂಕಿನ ಇನ್ಫೆಕ್ಷನ್ ಲಕ್ಷಣವಾಗಿರಬಹುದು. ಸೋಂಕಾದಾಗ ದೇಹದ ಮೇಲಿನ ನಿಯಂತ್ರಣ ತಪ್ಪಿ ಹೀಗಾಗುವ ಸಾಧ್ಯತೆಯಿರುತ್ತದೆ. ಆಗ ಬೇರೆ ಕೆಲವು ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. ಪ್ರತಿದಿನವೂ ಹೀಗಾಗಿ ದಿನನಿತ್ಯದ ಕೆಲಸಗಳಿಗೆ ತೊಂದರೆಯಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಹಳ ಸುಸ್ತಾಗುತ್ತಿದ್ದರೆ ಮಾತ್ರ ಅದರ ಹಿಂದೆ ಏನೋ ತೊಂದರೆ ಇದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಅಂತಹ ಸಮಯದಲ್ಲಿ ಮಾತ್ರ ನಾವು ವೈದ್ಯರ ಸಹಾಯವನ್ನು ಪಡೆಯಬೇಕು. ಅದನ್ನ ಬಿಟ್ಟು ಉಳಿದ ಎಲ್ಲ ಸಾಮಾನ್ಯ ಸಂದರ್ಭಗಳಲ್ಲೂ ಇದು ಗಂಡಸರ ಆರೋಗ್ಯದ ಸಂಕೇತವೇ ಆಗಿದೆ. ಇದರ ಬಗ್ಗೆ ದುಃಖಪಡುವ ಅಗತ್ಯವಿಲ್ಲ. ಕೇವಲ ಶಾರೀರಿಕ ಸ್ವಚ್ಛತೆಗೆ ಆದ್ಯತೆ ನೀಡಿದರೆ ಸಾಕು. ತೊಂದರೆ ಎನಿಸಿದರೆ ಮಾತ್ರ ಮೂತ್ರರೋಗ ತಜ್ಞರನ್ನು ಯೂರಾಲಜಿಸ್ಟ್ ಭೇಟಿ ಮಾಡಬೇಕು. ಇನ್ನು ಪೋಷಕರ ಆಸರೆಯಲ್ಲಿ ಬದುಕುವ ಸ್ವತಂತ್ರವಿಲ್ಲದ ವಯಸ್ಸಿನಲ್ಲಿ ಹೀಗಾದರೆ ಏನು ಮಾಡಬೇಕು ಎಂಬ ಗೊಂದಲ ಕೆಲವರಿಗಿರುತ್ತದೆ. ಅಂತಹ ಸಂದರ್ಭದಲ್ಲಿ ಮನೆಯವರಿಗೆ ಕೇವಲ ಮೂತ್ರ ಮಾಡುವಾಗ ನೋವಾಗುತ್ತಿದೆ ಎಂದು ಹೇಳಿ ವೈದ್ಯರ ಹತ್ತಿರ ಹೋಗಬಹುದು. ಅದರ ಹಿಂದಿನ ಸಂಪೂರ್ಣ ಕಥೆಯನ್ನು ಅವರಿಗೆ ವಿವರಿಸಬೇಕಾದ ಅಗತ್ಯವಿಲ್ಲ. ಯಾಕಂದರೆ ಮೂತ್ರದ ಸೋಂಕು ಯಾರಿಗಾದರೂ ಬರಬಹುದು. ಬೆಳೆಯುವ ವಯಸ್ಸಿನಲ್ಲಿ ಸರಿಯಾಗಿ ನೀರು ಕುಡಿಯದೇ ಇದ್ದಾಗ ಅಥವಾ ಸ್ವಚ್ಛತೆ ಕಾಪಾಡಿಕೊಳ್ಳದಿದ್ದಾಗ ಹೀಗಾಗುವುದು ಸಾಮಾನ್ಯ. ವಿಪರೀತ ಸೆಕೆ ಮತ್ತು ಬೆವರಿನಿಂದಲೂ ಇಂತಹ ಸೋಂಕುಗಳು ಉಂಟಾಗಬಹುದು. ಹಾಗಾಗಿ ಆಸ್ಪತ್ರೆಗೆ ಹೋಗಿ ತೋರಿಸಲು ಯಾವುದೇ ಮುಜುಗರ ಬೇಡ. ಯಾವ ವಯಸ್ಸಿನಲ್ಲಾದರೂ ಇದಕ್ಕೆ ಸುಲಭವಾಗಿ ಚಿಕಿತ್ಸೆ ಪಡೆಯಬಹುದು. ಏನೇ ಅಸ್ವಸ್ಥತೆ ಇದ್ದರೂ ಮನಸ್ಸಿನಲ್ಲೇ ಇಟ್ಟುಕೊಂಡು ಕೊರಗಬಾರದು. 25 ವರ್ಷ ದಾಟಿದವರಿಗೂ ಇದನ್ನು ಬೇರೆಯವರ ಜೊತೆ ಚರ್ಚಿಸಲು ಭಯವಿರುತ್ತದೆ. ಅದರ ಅಗತ್ಯವಿಲ್ಲ. ಯಾರೋ ಹೇಳುವ ಮೂಢನಂಬಿಕೆಯ ಕಥೆಗಳನ್ನು ನಂಬಬೇಡಿ. ಇದರಿಂದ ಆರೋಗ್ಯಕ್ಕೆ ಯಾವುದೇ ದೊಡ್ಡ ಹಾನಿಯಾಗುವುದಿಲ್ಲ. 100ಕ್ಕೆ 99ರಷ್ಟು ಜನರಲ್ಲಿ ಇದು ಯಾವುದೇ ತೊಂದರೆ ಇಲ್ಲದೆ ಸಹಜವಾಗಿ ನಡೆಯುತ್ತದೆ. ಕೇವಲ 1% ಜನರಿಗೆ ಮಾತ್ರ ಚಿಕಿತ್ಸೆಯ ಅಗತ್ಯವಿರಬಹುದು. ಹದಿಹರೆಯದವರಿಂದ ಹಿಡಿದು 50 ವರ್ಷದ ಹಿರಿಯರವರೆಗೂ ಯಾರಿಗೆ ಬೇಕಾದರೂ ಇದು ಸಂಭವಿಸಬಹುದು. ಸಂಗಾತಿ ಇಲ್ಲದ ಸಮಯದಲ್ಲಿ ಇದು ದೇಹದ ಸಮತೋಲನ ಕಾಯ್ದುಕೊಳ್ಳುವ ಒಂದು ದಾರಿ ಅಷ್ಟೇ. ಇನ್ನು ಕೆಲವರು ಪ್ರತಿದಿನ ಇಂಟರ್ನೆಟ್ನಲ್ಲಿ ವಿಡಿಯೋಗಳನ್ನು ನೋಡಿ ಸ್ವಯಂ ತೃಪ್ತಿಯ ಶೀಲಕ್ಕೆ ದಾಸರಾಗಿರುತ್ತಾರೆ. ಅದು ಇಲ್ಲದೆ ನಿದ್ದೆಯೇ ಬರಲ್ಲ, ಓದಿನ ಮೇಲೆಯೂ ಗಮನ ಹರಿಸಲು ಆಗುತ್ತಿಲ್ಲ ಎಂದು ಕಳವಳಪಡುತ್ತಾರೆ. ಅಂತಹ ಸಂದರ್ಭದಲ್ಲಿ ಮೊದಲನೆಯದಾಗಿ ಸ್ವಯಂ ನಿಯಂತ್ರಣ ಸಾಧಿಸಬೇಕು. ಅದು ಸಾಧ್ಯವಾಗದಿದ್ದರೆ ಒಬ್ಬ ಉತ್ತಮ ಆಪ್ತ ಸಮಾಲೋಚಕರನ್ನು ಸೈಕಾಲಜಿಸ್ಟ್ ಭೇಟಿ ಮಾಡಿ ನಡವಳಿಕೆ ಚಿಕಿತ್ಸೆಯನ್ನು ಬಿಹೇವಿಯರಲ್ ಥೆರಪಿ ಪಡೆದುಕೊಳ್ಳಬೇಕು. ಯಾಕಂದರೆ ಒಂದು ವಿಷಯ ನಮ್ಮ ಮನಸ್ಸಿಗೆ ನಿರಂತರ ಅಭ್ಯಾಸವಾಗಿ ಬಿಟ್ಟರೆ ಅದನ್ನು ಬದಲಾಯಿಸಲು ಪರಿಣಿತರ ಮಾರ್ಗದರ್ಶನ ಬೇಕಾಗುತ್ತದೆ. ಆದರೆ ನಮ್ಮ ಜನರಿಗೆ ಇಂತಹ ಕಡೆ ಹೋಗಲು ಹಿಂಜರಿಕೆ ಅಥವಾ ಸೂಕ್ತ ವಾತಾವರಣ ಇರುವುದಿಲ್ಲ. ಯಾರಿಗೆ ಹೇಳಬೇಕು, ಯಾರು ಸಹಾಯ ಮಾಡ್ತಾರೆ ಅನ್ನೋ ಗೊಂದಲದಲ್ಲೇ ಆ ಹಳೆಯ ಅಭ್ಯಾಸವನ್ನು ಮುಂದುವರಿಸಿಕೊಂಡು ಹೋಗುತ್ತಾರೆ. ಆದರೆ ಒಂದು ನೆನಪಿರಲಿ, ಇದರ ಬಗ್ಗೆ ಯೋಚನೆ ಮಾಡಿ ಮನಸ್ಸನ್ನು ಹಾಳು ಮಾಡಿಕೊಳ್ಳಬೇಡಿ. ನನ್ನ ಎಲ್ಲಾ ಸಮಸ್ಯೆಗಳಿಗೂ ಇದೇ ಕಾರಣ ಅಂದುಕೊಳ್ಳುವುದು ತಪ್ಪು. ಅತಿ ಸರ್ವತ್ರ ವರ್ಜಯೇತ್ ಅಂದ ಹಾಗೆ ಅತಿಯಾದರೆ ಎಲ್ಲವೂ ತೊಂದರೆಯೇ. ಆದರೆ ನಮ್ಮ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸಿದರೆ ಇದನ್ನು ಸುಲಭವಾಗಿ ನಿಯಂತ್ರಿಸಬಹುದು. ದಿನದಲ್ಲಿ 5 ಬಾರಿ ಇದ್ದದ್ದನ್ನು 2 ಬಾರಿಗೆ, ನಂತರ ದಿನ ಬಿಟ್ಟು ದಿನ ಹೀಗೆ ಕಡಿಮೆ ಮಾಡಿಕೊಳ್ಳುತ್ತಾ ಬರಬೇಕು. ಮನಸ್ಸಿನಲ್ಲಿ ಅಂತಹ ಆಲೋಚನೆ ಬಂದಾಗ ತಕ್ಷಣ ಮನೆಯಿಂದ ಹೊರಗೆ ನಡೆದಾಡಲು ಹೋಗಬೇಕು. ಸ್ನೇಹಿತರ ಜೊತೆ ಮಾತನಾಡುವುದು, ಆಟವಾಡುವುದು ಅಥವಾ ಒಂಟಿಯಾಗಿ ಇರುವುದನ್ನು ತಪ್ಪಿಸುವುದರಿಂದ ಇಂತಹ ಅಭ್ಯಾಸಗಳಿಂದ ದೂರವಿರಬಹುದು. ಇದು ಯಾವುದೇ ಮಹಾಪಾಪವಲ್ಲ. ಹೆಣ್ಣು ಗಂಡು ಇಬ್ಬರಲ್ಲೂ ವಯಸ್ಸಿಗೆ ತಕ್ಕಂತೆ ಮೂಡುವ ಸಹಜ ನೈಸರ್ಗಿಕ ಭಾವನೆ. ಆದರೆ ಎಲ್ಲದರಲ್ಲೂ ಒಂದು ಮಿತಿ ಇರಬೇಕು. ನಮ್ಮ ದೇಹದ ಅಂಗಾಂಗಗಳೇನು ಯಂತ್ರಗಳಲ್ಲ, ಅವುಗಳಿಗೂ ವಿಶ್ರಾಂತಿ ಬೇಕು ಎಂಬ ಸಾಮಾನ್ಯ ನಿಯಮವನ್ನು ನಾವು ಅರಿತುಕೊಳ್ಳಬೇಕು. ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಳಬೇಕು. ಬೆಳೆಯುವ ಹಂತದಲ್ಲಿ ಮನಸ್ಸಿನಲ್ಲಿ 100 ಗೊಂದಲಗಳು ಬರುವುದು ಸಹಜ. ಅದರಲ್ಲಿ ಕೆಲವು ಕೇವಲ ಭ್ರಮೆಗಳಷ್ಟೇ ಆಗಿರುತ್ತವೆ. ಅಂತರ್ಜಾಲದಲ್ಲಿ ಕೇವಲ ದಾರಿ ತಪ್ಪಿಸುವ ವಿಷಯಗಳನ್ನು ನೋಡುವುದರ ಜೊತೆಗೆ ನಮಗೆ ಉಪಯುಕ್ತವಾಗುವ ವೈಜ್ಞಾನಿಕ ಲೇಖನಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು. ಯೂಟ್ಯೂಬ್ನಲ್ಲಿ ಒಳ್ಳೆಯ ವೈದ್ಯರು ತಿಳಿಸಿಕೊಡುವ ಆರೋಗ್ಯದ ಮಾಹಿತಿಗಳನ್ನು ನೋಡಿ ನಮ್ಮ ತಿಳುವಳಿಕೆಯನ್ನು ಹೆಚ್ಚು ಮಾಡಿಕೊಳ್ಳಬೇಕು. ಆಗ ನಮ್ಮ ಆತುರ ಮತ್ತು ಜ್ಞಾನ ಎರಡು ಸಮತೋಲನದಲ್ಲಿ ಇರುತ್ತವೆ. ಕೆಲವರು ತಾವೇನೂ ಮಾಡದೆ ಪವಿತ್ರವಾಗಿ ಬದುಕುತ್ತಿದ್ದೇವೆ ಅಂದುಕೊಳ್ಳುತ್ತಾರೆ. ಅದರಲ್ಲಿ ದೊಡ್ಡ ಸಾಹಸವೇನೂ ಇಲ್ಲ. ಏಕೆಂದರೆ ದೇಹದಲ್ಲಿ ಉತ್ಪತ್ತಿಯಾಗುವ ದ್ರವಗಳು ನಿಯಮಿತವಾಗಿ ಹೊರಹೋಗುವುದು ಕೂಡ ಆರೋಗ್ಯಕ್ಕೆ ಅಗತ್ಯವಾಗಿದೆ. ಸಂಗಾತಿ ಇರುವವರು ತಮ್ಮ ಬಾಂಧವ್ಯವನ್ನು ಗೌರವಯುತವಾಗಿ ಕಾಪಾಡಿಕೊಳ್ಳಬೇಕು. ಇಲ್ಲದವರು ಸ್ವಯಂ ತೃಪ್ತಿ ಪಡೆದುಕೊಳ್ಳುವುದರಲ್ಲಿ ಯಾವುದೇ ತಪ್ಪಿಲ್ಲ. ಇದು ಒಳಗಿನ ಗ್ರಂಥಿಗಳ ಆರೋಗ್ಯವನ್ನು ವೃದ್ಧಿಸುತ್ತದೆ.
ಆದರೆ ನಾನು ಹೇಳುತ್ತಿರುವುದು ಕೇವಲ ಮಿತವಾದ ಬಳಕೆಯ ಬಗ್ಗೆ ಮಾತ್ರ. ವಾರಕ್ಕೆ ಒಮ್ಮೆ ಅಥವಾ 2 ಬಾರಿ ಎಂಬ ಮಿತಿಯನ್ನು ಕಾಯ್ದುಕೊಂಡರೆ ಯಾವುದೇ ರೀತಿಯ ದೈಹಿಕ ಅಥವಾ ಮಾನಸಿಕ ತೊಂದರೆಗಳು ಬರುವುದಿಲ್ಲ. ಅದು ಸಂಪೂರ್ಣ ಆರೋಗ್ಯಕರ ಮತ್ತು ನೈಸರ್ಗಿಕ ನಿಯಮ. ಶಂಕರಣ್ಣನ ಮಾತುಗಳನ್ನು ಕೇಳಿದ ಆನಂದನ ಮನಸ್ಸಿನ ಭಾರ ಇಳಿದಿತ್ತು. ನದಿಯ ತಣ್ಣನೆಯ ಗಾಳಿ ಅವನ ಮುಖಕ್ಕೆ ಸವರುತ್ತಿದ್ದರೆ ಮುಖದಲ್ಲಿ ಸಣ್ಣದೊಂದು ನೆಮ್ಮದಿಯ ನಗು ಮೂಡಿತು.